ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಪಾತಿಗೆ ಒಂದು ಸಿಂಪಲ್ಲಾಗಿ ಪನ್ನೀರಲ್ಲಿ ಮಾಡುವಂಥ ಒಂದು ಕುರ್ಮಾನ ತೋರಿಸ್ತಿದ್ದೀನಿ. ಇದಕ್ಕೆ ಒಂದು 200 ಗ್ರಾಮಷ್ಟು ನಂದಿನಿ ಪನ್ನೀರನ್ನ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಬಟಾಣಿ 1 ಬೌಲಷ್ಟು ತೊಗೊಂಡಿದ್ದೀನಿ. ಮತ್ತು 2 ಈರುಳ್ಳಿ, 3 ಟೊಮೆಟೊ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕಸೂರಿ ಮೇಥಿ 1 ಬಟ್ಲು ತೊಗೊಂಡಿದ್ದೀನಿ. ನನಗೆ ಎಷ್ಟು ಬೇಗನೆ ಆಗುತ್ತೆ ಮಾಡೋದು ತೋರಿಸ್ತೀನಿ. ಫಸ್ಟ್ ಬಾಣಲಿಗೆ 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಪನ್ನೀರನ್ನ 1-2 ನಿಮಿಷ ಬಾಡಿಸ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವಾಗ. ಇದಾಗಿದೆ, ಇದು ಬೇರೆ ಬಾಣಲಿಗೆ ಶಿಫ್ಟ್ ಮಾಡ್ಕೊತೀವಿ. ನೆಕ್ಸ್ಟ್ ಇವಾಗ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ತೊಗೊಳ್ಬೇಕು. ಅವಾಗಲೇ ಹೇಳೋದು ಮರ್ತೆ. ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, 1-2 ಗೋಡಂಬಿ ಸಹ ಹಾಕ್ಕೋಬೋದು ಬೇಕಾದರೆ. ಗ್ರೇವಿ ತಿಕ್ಕಾಗಿ ಬರುತ್ತೆ. ಎಲ್ಲ ಕ್ಲೀನಾಗಿ ಎಲ್ಲ ಹುರ್ಕೊಳ್ಳೋಣ. 1-2 ಗ್ರೇವಿ ಇದನ್ನು ಹಾಕ್ತೀವಿ, ಗೋಡಂಬಿ. ಇದು ನಿಮ್ಮ ಆಪ್ಷನಲ್ ಇತ್ತು. ಆದಮೇಲೆ ಟೊಮೆಟೊ ಹಣ್ಣು ಹಾಕ್ಕೊತೀವಿ. ಇದಾಗ್ತಾ ಬಂತು. ಇವಾಗ ಇದರೊಳಗಡೆ ಟೊಮೆಟೊ ಸೇರಿಸ್ತೀನಿ. ತುಂಬ ಬೇಗನೆ ಚೆನ್ನಾಗಿರುತ್ತೆ. ಪೂರಿ, ಚಪಾತಿ ಇದೆ ತುಂಬ ಒಳ್ಳೆ ಕಾಂಬಿನೇಷನ್. ಇದೆಲ್ಲ ಬಾಡಿದ್ಮೇಲೆ ಸ್ವಲ್ಪ ಒಂದು 5 ನಿಮಿಷ ಹಾಕ್ಕೊಂಡ್ಮೇಲೆ ರುಬ್ಕೊಳ್ಳೋಣ. ಇದು ಹಾಕ್ಕೊಂಡಿದೆ, ಇವಾಗ ರುಬ್ಕೊಳ್ಳೋಕೆ ಹಾಕ್ಕೊಳ್ಳೋಣ. ಒಂದು 2 ಟೀ ಸ್ಪೂನಷ್ಟು ಧನಿಯಾ ಪುಡಿ ಅಂದರೆ ಸಾಂಬಾರು ಪುಡಿ ಹಾಕ್ಕೊತಿದ್ದೀನಿ. ಇದೆಲ್ಲ ಹುರಿದಿರೋದನ್ನೆಲ್ಲ ರುಬ್ಕೊಳ್ಳೋಣ. ಫಸ್ಟ್ ಮನೇಲೆ ರೆಸ್ಟೋರೆಂಟ್ ಶೈಲಿಲಿ ಮಾಡ್ಕೋಬೋದು. ಇದು ಪೇಸ್ಟ್ ಮಾಡ್ಕೊಂಬರ್ತೀನಿ. ಇವಾಗ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ. ಜಾಸ್ತಿ ಏನು ಬೇಡ, 1-2 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ನೆಕ್ಸ್ಟ್ ಇವಾಗ ರುಬ್ಕೊಂಡಿರೋಂಥ ಗ್ರೇವಿ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಇದೆಲ್ಲ 1-2 ನಿಮಿಷದಷ್ಟು ಬಾಡಿಸ್ಕೋಬೇಕು. ತುಂಬ ಬೇಗನೆ ಆಗುತ್ತೆ, ಕ್ವಿಕ್ಕಾಗಿ. ಇವಾಗ ಹಸಿ ಬಟಾಣಿನ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ನಾನು, ಹಾಕ್ತಿದ್ದೀನಿ. ಘಮ ಅಂತ ಸ್ಮೆಲ್ ಬರ್ತಿದೆ. ಇದು ಪೂರಿಗಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ. ಇದೊಂದು 5 ನಿಮಿಷ ಕುದಿಬೇಕು. ಆಮೇಲೆ ಪನ್ನೀರ್ ಹಾಕ್ತೀನಿ. ಇವಾಗ ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಕಮ್ಮಿ ಉರಿಲೇ ಯಾವತ್ತೂ ಅಡುಗೆ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ತಳ ಹಿಡಿಯೋದು ಏನೂ ಆಗಿದ್ರೆ ರುಚಿನೇ ಹೋಗುತ್ತೆ ಆ್ಯಕ್ಚುಲಿ. ಇದಾಗ್ತಾ ಬಂತು. ಇವಾಗ ಪನ್ನೀರ್ ಸೇರಿಸ್ತೀನಿ. ನೆಕ್ಸ್ಟ್ ಇದು ಕಸೂರಿ ಮೇಥಿ.
ಈ ಲಾಸ್ಟಿಗೆ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಕಸೂರಿ ಮೆಥಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಒಂದು ಪಿಂಚಷ್ಟು ಶುಗರ್ ಸೇರಿಸ್ತೀನಿ, ಅದು ತುಂಬ ರುಚಿ ಕೊಡುತ್ತೆ ಇದಕ್ಕೆ. ಇದೆಲ್ಲ ಆಯಿತು. ಇವಾಗ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಎಲ್ಲ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಹೀಗೆ ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೊಸಬ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.